ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಸಂಕಷ್ಟಹರ ಚತುರ್ಥಿ. ಹಾಗಾಗಿ ಒಂದು ಗಣೇಶ ರಂಗೋಲಿನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಯೂನಿಕ್ ಡಿಸೈನ್ ಆಗಿ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ಇಷ್ಟ ಆದರೆ ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಅತಿ ಹೆಚ್ಚು ಕಲರ್ನ ಯೂಸ್ ಮಾಡೋದಿಲ್ಲ. ಲೈಟಾಗಿ ಸಿಂಪಲ್ಲಾಗಿ ಕಲರ್ನ ಯೂಸ್ ಮಾಡಿಕೊಂಡು ಯೂನಿಕ್ಕಾಗಿ ಹೇಗೆ ಸುಂದರವಾಗಿರೋ ರಂಗೋಲಿನ ಹಾಕ್ಬೋದು ಅಂತ ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ನೀವು ಫಿಲ್ಟರ್ ಮುಖಾಂತರ ಆದರೂ ಹಾಕ್ಕೋಬೋದು, ಹಾಗೆ ಕೈ ಮುಖಾಂತರ ಆದರೂ ಹಾಕ್ಕೋಬೋದು. ನಾನು ಕಲರ್ನ ಸೇವ್ ಮಾಡೋದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ಲೈಟಾಗಿ ಕಲರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಡಾರ್ಕಾಗಿ ಬೇಕಾದರೆ ಡಾರ್ಕಾಗಿ ಹಾಕ್ಕೊಳ್ಳಿ. ಪ್ರತಿದಿನ ಹಾಕೋದ್ರಿಂದ ನನಗೆ ಅತಿ ಹೆಚ್ಚು ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಕೇಶನ್ಸ್ಗೆ ಯೂಸ್ ಮಾಡೋ ಹಾಗಿದ್ದರೆ ನೀವು ಇನ್ನು ಸ್ವಲ್ಪ ಕಲರ್ನ ಡಾರ್ಕಾಗಿ ಹಾಕ್ಕೊಳ್ಳಿ, ಅಥವಾ ಲೈಟಾಗಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಸಿಂಪಲ್ಲಾಗಿ ಗಣೇಶನ ನಾವು ಡ್ರಾ ಮಾಡಿಕೊಂಡು, ಏನಪ್ಪ ಅಂದರೆ ಅಲ್ಲಿ ಬಂದು ನಿಲ್ಲೋವರೆಗೂ ಯಾವ ರಂಗೋಲಿ ಯಾವ ಡಿಸೈನ್ ಅನ್ನೋದು ಕೆಲವೊಮ್ಮೆ ನನಗೆ ಗೊತ್ತಿರೋದಿಲ್ಲ. ಪ್ರೀತಿ ಇದ್ದರೆ ಕಲೆ ಹೇಗೆ ಬೇಕಾದರೂ ಹರಳುತ್ತೆ ಅನ್ನೋದಕ್ಕೆ ನನಗೆ ತುಂಬ ಸರಿ ಅದು ಅನುಭವಕ್ಕೆ ಬಂದಿದೆ. ಇನ್ನು ನೋಡಲಿಕ್ಕೆ ತ್ರಿಶೂಲ ಥರನೂ ಕಾಣುತ್ತೆ, ಹಾಗೆ ಲೋಟಸ್ನ ಪೆಟಲ್ಸ್ ಥರನೂ ಕಾಣುತ್ತೆ. ಸ್ಲೈಡಾಗಿ ನಾನು ಶೇಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಡ, ತುಂಬ ಕಲರ್ ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಲೈಟ್ ಶೇಡಿಂಗ್ ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ನೋಡಿ, ಯಾವುದೇ ದಪ್ಪ ಎಳೆ ಬಿಟ್ಟ ನಂತರ ಅದರ ಪಕ್ಕದಲ್ಲಿ ಸಣ್ಣಕ್ಕೆ ಮತ್ತೊಂದು ಎಳೆನ ಹಾಕ್ಕೊಳ್ಳೋದ್ರಿಂದ ರಂಗೋಲಿನ ಸ್ವಲ್ಪ ಹೈಲೈಟ್ ಮಾಡ್ಬೋದು. ಅಷ್ಟೇ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅಂತಂದು ನಾನು ಇನ್ನೊಂದು ಸ್ವಲ್ಪ ಅದನ್ನು ಹೈಲೈಟ್ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಲಿ ಅಂತ ಇನ್ನು ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ದೀಪ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಳೆನ ನಾವು ದಪ್ಪ ಅಗಲ ಬಿಟ್ಟರೆ ದಪ್ಪ ಎಳೆ ಬರುತ್ತೆ, ಸಣ್ಣಕ್ಕೆ ಬಿಟ್ಟಾಗ ಎಳೆ ಸಣ್ಣ ಬರುತ್ತೆ. ಇಲ್ಲಿ ನೋಡಿದ್ರಲ್ವ ನೀವು, ಅಲ್ಲಿ ಡಾಟ್ ಕೊಟ್ಟು ಅದನ್ನು ಸ್ವಲ್ಪ ಕೇರಂ ಪಾನ್ ಥರ ಮೂವ್ ಮಾಡಿದ್ರೆ ಆ ಥರ ಆಗುತ್ತೆ. ಇನ್ನೂ ದೊಡ್ಡದಾಗಾದರೂ ಫಾಸ್ಟಾಗಿ ಮೂವ್ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಬರುತ್ತೆ ದೀಪ. ಮತ್ತು ಈ ಏನು ಸಣ್ಣಕ್ಕೆ ಲೈನ್ಸ್ಗಳು ಬರ್ತಾ ಇದೆ, ಅದು ಹೇಗೆ ಹಾಕೋದು ಅಂದರೆ, ನಾವು ಪುಡಿನ ದಪ್ಪಕ್ಕೆ ಒಂದು ಸರಿ ಹಾಕ್ಕೊಂಡು ಅದನ್ನು ಸ್ಲೈಡಾಗಿ ಫಾಸ್ಟಾಗಿ ಮೂವ್ ಮಾಡಿದ್ರೆ ಈ ರೀತಿ ಮಾಡ್ಬೋದು. ನಾನು ಇನ್ನು ಸ್ವಲ್ಪ ಅದನ್ನು ದೀಪನ ಹೈಲೈಟ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಯಾವ ಕಲರ್ಸ್ ಬೇಕಾದರೂ ಹಾಕ್ಕೋಬೋದು. ಒನ್ ಬೈ ಒನ್ ಡಾಟ್ ಇಟ್ಕೊಂಡು ಕೇರಂ ಪಾನ್ ಥರ ಮೂವ್ ಮಾಡಿದ್ರೆ ಜ್ವಾಲೆ ಥರ ಆಗುತ್ತೆ. ಇದನ್ನು ನಾನು ಸ್ವಲ್ಪ ಹಾಲ್ಟ್ರ್ ಮಾಡಿದ್ದೀನಿ ಇವತ್ತು. ಕೆಲವೊಮ್ಮೆ ಹಾಲ್ಟ್ರನ್ನೇ ಇಲ್ದಾಗೇ ಜಸ್ಟ್ ನಾವು ಡಾಟ್ ಇಟ್ಟು ಅದನ್ನು ಮೂವ್ ಮಾಡಿದ್ರೂ ಸಾಕಾಗುತ್ತೆ. ಈ ಕಡೆ ಪಿಕಾಕ್ ಫೆದರ್ಸ್ ಥರ ಮತ್ತು ಲೀವ್ಸ್ ಥರ ಸ್ವಲ್ಪ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ಫ್ರೀ ಹ್ಯಾಂಡ್ ರಂಗೋಲೀಸ್ ಆಗಿರೋದ್ರಿಂದ ನಾವು ಯಾವ ರೀತಿ ನಮ್ಮ ಕಲ್ಪನೆಗೆ ಬರುತ್ತೋ ಆ ರೀತಿ ನಾವು ರಂಗೋಲಿನ ಡಿಸೈನ್ ಮಾಡ್ಕೊಳ್ತಾ ಹೋಗ್ಬೋದು. ನಿಮಗೆ ಈ ಡಿಸೈನಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ಇಷ್ಟ ಆಗಿದರೆ ಆ ಪಾರ್ಟ್ನ ತಗೊಂಡು ನಿಮ್ಮ ಇಮ್ಯಾಜಿನೇಷನ್ ತಕ್ಕ ಹಾಗೆ ನೀವು ರಂಗೋಲಿನ ಹಾಕ್ಕೋಬೋದು, ಅಥವಾ ಇದೇ ಡಿಸೈನ್ನ ಬೇಕಾದರೂ ಹಾಕ್ಕೋಬೋದು. ಕಡಿಮೆ ಕಲರ್ ಯೂಸ್ ಮಾಡಿಕೊಂಡು ಹೇಗೆಲ್ಲ ಸುಂದರವಾಗಿ ರಂಗೋಲಿ ಹಾಕ್ಬೋದು ಅಂತ ನನ್ನ ವಿಡಿಯೋಸ್ನಲ್ಲಿ ನೀವು ನೋಡ್ಬೋದು. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ರೀತಿ ಒಳ್ಳೆ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಒಂದು ರಂಗೋಲಿ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಕಲರ್ಫುಲ್ಲಾಗೆ ಹಾಕಬೇಕು ಅಂತ ಇಲ್ಲ, ಅಲ್ಪ ಸ್ವಲ್ಪ ಕಲರ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಸುಂದರವಾಗಿ ರಂಗೋಲಿ ಹಾಕ್ಬೋದು ಅಂತ ನೋಡಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. ಗಣೇಶ ಎಲ್ಲರ ಕಷ್ಟನ ನಿವಾರಣೆ ಮಾಡಲಿ.